ಅಣ್ಣ ಇನ್ನೇನಣ್ಣ ಎಲ್ಲ ನೋಡಿದ್ರಲ್ಲ ಹೆಂಗನ್ನಿಸ್ತು? ಮನೆಗೆ ಹೋಗಿ ಹೇಳ್ತೀನಿ ಅಂದ್ರಲ್ಲ, ಏನು ಮನೆಗೆ ಹೋಗಿ ಹೇಳ್ತೀರಾ? ಹ್ಞೂ ಕಣಪ್ಪ, ನಾವು ಮನೆಗೆ ಹೋಗಿ ಅಲ್ಲಿ ನಮ್ಮ ಅಣ್ಣ ತಮ್ಮದಿರ ಎಲ್ಲ ಮಾತಾಡಿ, ಇನ್ನು ನನ್ನ ಮಗನ್ನ ಕೇಳಿಲ್ಲ, ಅವನು ಏನು ಮಾತಾಡಿಲ್ಲಪ್ಪ. ಮನೆಗೆ ಹೋಗಿ ಎಲ್ಲ ಮಾತಾಡ್ಕೊಂಡು ಆಮೇಲೆ ವಿಷಯ ಹೇಳ್ತೀವಿ ನಿಮಗೆ. ಓ ಮತ್ತೆ ನಾವು ಅಣ್ಣ ತಮ್ಮದಿರ್ತ ಮಾತಾಡ್ದನೆಯ ನನ್ನ ಮಗನ್ನೇನು ಕೇಳ್ದನೆಯ ಈಗಲೇ ಏನು ಹೇಳೋಕ್ಕಾಗಿಲ್ಲ ಕಣಪ್ಪ. ಏನಿಲ್ಲ, ಒಂದು 2 ದಿನ ಅಲ್ವೇ, ಏನಾಗಕ್ಕಿಲ್ಲ ಬಿಡು. ತೀರಾ ಅವಸರವಾಗೂ ಮಾಡಬಾರ್ದಂತೆ, ಅದಕ್ಕೆ ಒಂದು 2 ದಿನ ಬಿಟ್ಕೊಂಡೆ ಹೇಳ್ತೀವಿ ಹಾಕು. ನಿಮ್ಮ ಮಗ ಇಲ್ಲೇ ಇದ್ನಪ್ಪ, ಕೇಳಿದ್ರೆ ಆಗೋಗಿರೋದಲ್ಲಕ್ಕ. ಏನಪ್ಪ ನಿನಗೆ ಹುಡುಗಿ ಮನ್ಸಿಗೆ ಬಂದ್ಲೇ ಇಲ್ವೇ? ಏನು ಅನ್ನಿಸ್ತದೆ ಅದು ಹೇಳಪ್ಪ. ಇಲ್ಲ ಅಂದ್ರೆ ಇಲ್ಲ ಅನ್ನೋ, ಹ್ಞೂ ಅಂದ್ರೆ ಹ್ಞೂ ಅನ್ನು. ನನಗೆ ಹುಡುಗಿ ಅದೇ ನಾನು ಮನೆಗೆ ಹೋಗಿ ಎಲ್ಲರೂ ಮಾತಾಡಿ ತಿಳಿಸ್ತೀವಿ. ನನಗೇನು ಹುಡುಗಿ ಏನು ಬೇಡ ಅಂತ ಏನು ಅನ್ನಿಸ್ಲಿಲ್ಲ. ಅಂದರೂ ನಾವು ಒಂದು 2 ದಿನ ಬಿಟ್ಕೊಂಡು ಹೇಳ್ತೀವಿ. ನಾನು ಹೇಳಿಲ್ವೇ, ನಮ್ಮಲ್ಲಿ ಮೊದಲಿಂದಲೂ ಹಂಗೆಯ, ನಾವೆಲ್ಲ ಒಟ್ಟಿಗೆ ಕೂತು ಮಾತಾಡಿ ಇದು ಮಾಡಿ ಆಮೇಲೆ ಮುಂದಿಂದೆಲ್ಲ ಮಾತುಕತೆ. ಏನು ಮಾಡೋಕ್ಕೆ ಹಂಗೆ ಆ ಥರ ಮಾಡ್ತೀಯಾ? ಆಗಲಿ ಹಾಕು, ಎಲ್ಲ ನಿಧಾನಕ್ಕೆ ಆಗಲಿ. ಇಲ್ಲ ಕಣ, ನನಗೇನು ಆ ಥರ ಏನಿಲ್ಲ. ಅದೇ ಅತ್ಲಾಗಿ ಮತ್ತೆ ಬರೋದು ತಪ್ತತ್ತಲ್ಲ, ಹಿಂಗಿಂದ ಹಿಂಗೆ ಹೇಳ್ಬೋದಲ್ಲ ಅಂತ ಹೇಳ್ದೆ ಆಟೆಯ. ಸರಿ ಬಿಡೋಣ, ಆಯಿತು. ಈಗ ನೀವು ಮನೆಗೆ ಹೋಗಿ ಮಾತಾಡ್ಕೊಂಡೆ ಹೇಳಿ, ಪರವಾಗಿಲ್ಲ. ನನಗೂ ನಾಳಿಕ್ಕಿಲ್ಲ ನಾಡಿದ್ದೋ ಇಲ್ಲ ಆಚೆ ನಾಡಿದ್ದೋ ಬರ್ತೀನಿ ಅಲ್ಲಿ ನಿಮ್ಮೂರಿಗೆ, ಆಗ ಸುದ್ದಿ ತಿಳಿಸಿ, ಪರವಾಗಿಲ್ಲ. ಹಂಗೆ ಮಾಡಪ್ಪ, ಮತ್ತೆ ಆಗಲೇ ಹೇಳ್ತೀವಿ. ಸರಿ, ನಾವಿನ್ನು ಬರೋದೆ ಮತ್ತೆ. ಆಯ್ತು ಕಣ, ನನಗೂ ಇಲ್ಲೊಂಚು ಕೆಲಸ ಐತೆ, ನಾನು ಬರೋ ಹೊತ್ತಿಗೆ ಸಂದೆ ಆಯ್ತತೆ. ನೀವು ಒಂಡಿ, ನಾನು ಬೇರೆ ಕಡೆಗೆ ಹೋಗ್ಬರ್ತೀನಿ. ಬರ್ತೀನಿ ಕನಕ. ಸರಿ ಆಯ್ತು, ಬರಪ್ಪ. ಸರಿ ನಡ್ರಿ ಮತ್ತೆ ಹೊಂಡನ. ಆಮೇಲೆ ಇರೋದೇ ಒಂದೇ ಒಂದು ಬಸ್ಸೇನೋ, ಇನ್ನು ಬಸ್ ಇಲ್ಲ, ನಡ್ಕೋಗೋತಿಗೆ ಟೈಮ್ ಆತತೆ. ಅಲ್ಲಿ ಅವ್ರ ಗಾಡಿ ಪಾಡಿ ಹೋಯ್ತಾ ಇದ್ರೆ ಹೊಸಿ ಬಿಡ್ಸ್ಕೊಳಕಾಯ್ತತೆ, ನಡ್ರಿ. ಬಿಡ್ಸ್ಕೊಳ್ಳೋಣ ಇರು. ಇನ್ನೇನು ಬಸ್ಕೋಗಂಗಿಲ್ಲ, ಏನಿಲ್ಲ. ಹೋದ್ರೆ ನಡ್ಕೋಬೇಕು, ಇಲ್ಲ ಅಂದರೆ ಯಾರೋ ಗಾಡಿ ಪಡಿ ಕಟ್ಕೋಯ್ತಾ ಇರ್ತಾರಲ್ಲ, ಅವ್ರ ತ ಬಿಡ್ಸ್ಕೋಬೇಕು ಅಷ್ಟೇಯ. ಕಟ್ಕೋಯ್ತಿರ್ತಾರೆ ಗಾಡಿಯ, ಸಂತೆ ಅದು ಇದು ಅಂತವ. ಏನು ಹೊಸಿ ಜನ ಗಾಡಿ ಕಟ್ಕೋಯ್ತಾ ಇರ್ತಾರ, ಬಿಡ್ಸ್ಕೊಂಡ್ರೆ ಆಯ್ತತೆ. ತಡಿ ಒಂದು ಗಳಿಗೆಗೆ ನಾನು. ಏನಪ್ಪ ನೀನು? ಅಯ್ಯೋ, ಆಮೇಲೆ ಇದು ಮಾಡಿವಂತೆ. ಬಾ ಮೊದಲು ಹೋಗೋಣ, ನಂಗೆ ಇಲ್ಲಿ ಜಾಸ್ತಿ ಹೊತ್ತು ಇರೋಕ್ಕಾಯ್ತಾ ಇಲ್ಲ, ತಗೋ ಹೋದ್ರಾಯ್ತು. ಹಂಗಲ್ಲಕಲ್ಲ, ಇದು ಊರ್ನಾಗೆ ಯಾರು ಹೆಂಗಸರು ಇರ್ತಾರಲ್ಲ, ಅವ್ರನ್ನ ಕೇಳಿದ್ರೆ ಹುಡುಗಿ ಹೆಂಗೆ ಯೋನು ಅಂತ ಹೇಳ್ತಾರೆ. ಅದಕ್ಕೆ ಹೆಂಗೂ ಬಂದಿದ್ದೀವಿ, ಕೇಳ್ಕೊಂಡೆ ಹೋಗ್ಬಿಡೋಣ. ಎಂಥದ್ದು ಬೇಡ, ಬಾರಪ್ಪ ಹೋಗೋಣ. ಇನ್ನೇನು ವಿಚಾರಿಸೋದೈತೆ, ಹೇಳಿಲ್ವ ಅವರು? ಬಾ ಹೋಗೋಣ ಅಂತಾಗೆ. ಏನಿಲ್ಲ, ಎಲ್ಲ ಕೇಳ್ಕೊಂಡು ಇದ್ಕತ್ತೀಯ. ಇಲ್ಲ ಕಲ್ಲ ಮಗ, ನನಗೂ ಯಾಕೋ ನಿಮ್ಮ ಅಪ್ಪ ಹೇಳೋದು ಸರಿ ಅನ್ನಿಸ್ತೈತೆ. ಹೆಂಗೂ ಬಂದಿದ್ದೀವಿ, ವಿಚಾರಿಸ್ಕೊಂಡೆ ಹೋಗ್ಬಿಡೋಣ, ಸುಮ್ಕಿಲ್ಲ. ಇಲ್ಯಾರನ್ನು ವಿಚಾರಿಸ್ತಿರವ? ಇಲ್ಲೊಂದು ಅರ್ಪಿಲ್ಲೊಂದು ಕಾಣ್ತಾ ಇಲ್ಲ. ಎಲ್ಲ ಮನೆ ಒಳಿಕೋ ಇಲ್ಲ ಹೊಲ್ತಕೋ ಹೋಗಿರ್ತಾರೆ. ಏನೆಲ್ಲ ಈಚೆಲೆ ಇರ್ತಾರ. ಓತ ಮುಂದಕ್ಕೆ ಒಬ್ರು ಸಿಗ್ತಾರಪ್ಪ. ಬಾ ನೋಡಿದ್ರಾಯ್ತು, ಎಲ್ಲ ಇಲ್ಲ ನಿಂತ್ಕೊಂಡು ಮಾತಾಡೋದೆಯ. ಈ ಸುಶೀಲಿ ಎತ್ತಗೋದ್ಲ ಕಾಣೆ, ಇಲ್ಲೇ ನಾನು ಸುದ್ದ ಮಾಡ್ತಾ ಕೂತಿರೋಳು ಮೂರತ್ತುವೆ. ಎತ್ತಗೋದ್ಲ ಕಾಣೆ. ಹೊಸಿ ಹುಲ್ ಬೇಕಾಗಿತ್ತು ನನಗೆ, ಗುಡ್ಡಲ್ಲಿ ಹುಲ್ಲು ಇರ್ಕೊಳ್ಳೋಣ ಅಂದ್ರೆ ಇಲ್ಲೆಲ್ಲೂ ಇಲ್ವಲ್ಲ. ಕೇಳ್ದಾನೆ ಹೆಂಗೆ ತಗೊಂಡೋಗೋದು? ಸರಿ ನಡೀರಿ, ಹಂಗಾರೆ ಹೋಗೋಣ. ಯಾರು ಕೇಳಿದ್ರಾಯ್ತಲ್ಲ ಮುಂದೆ. ತಡ್ರಿ, ಮುಂದೆ ಯಾಕೆ? ಇಲ್ಲೇ ಯಾರೋ ನಿಂತವ್ರು ನೋಡಿ ಅಲ್ಲಿ, ಅದ್ಯಾವುದೋ ಅಮ್ಮ ಕೂಗ್ಬಿಟ್ಟು ಕೇಳಿದ್ರಾತು. ಹೌದಲ್ವೇ, ಆಗ್ಲೇ ಯಾರು ಇರಲಿಲ್ಲ ಇಲ್ಲಿ, ಈಗ ಬಂದಿರೋ ಹಂಗವಳಿ ಅಮ್ಮ. ಹೊಸಿ ಕರೆದ್ಬಿಟ್ಟು ಅದೇನು ಕೇಳ್ಕೊಂಡ್ರೆ ಆಯ್ತತೆ. ಏನೋ ದಿವೇ ಕಳ್ಸವನೇನು, ಕೇಳಿ ನೋಡಮ್ಮ. ಹ್ಞೂ ದಿಟ್ವಯ್ಯ, ನೀವು ಹೇಳೋದಿವೆ ಗೊತ್ತಿರ್ತದೆ, ಕೇಳಿ ನೋಡೋಣ ತಡ್ರಿ. ಅಕ್ಕ ಅಕ್ಕ, ಇದೇನಪ್ಪ ಇದು? ಯಾರು ಅಕ್ಕ ಅಕ್ಕ ಅಂತವ್ರೆ? ಸುಶೀಲಯ್ಯ ಬಂದ್ಬಿಟ್ಲೆ. ನಾನು ತಗೊಳ್ಳಿ ಇಲ್ದೇ ಇರಲಿ, ಉಲ್ಲ ಎಳ್ಕೋಗೋಣ ಅಂತಿದ್ದೇನಾರ ಕೇಳಿಸ್ಕೊಬಿಟ್ಲೆ ಹೆಂಗೆ? ಅಯ್ಯಯ್ಯೋ. ಅಕ್ಕ ಅಕ್ಕ, ವಸೀಲ್ ಬನ್ನಿ ಇಲ್ಲಿ. ಅಲ್ಲ, ಇದು ನಮ್ಮ ಸುಶೀಲ್ ಧ್ವನಿ ಇದ್ದಂಗೆ ಇಲ್ವಲ್ಲ? ಯಾರು ನೋಡಂತಳಿ. ಇವಳು ಯಾರೋ ನನ್ನೇ ಅಕ್ಕ ಅಕ್ಕ ಅಂತ ಕರಿತಾಳಲ್ಲ. ಅಯ್ಯಪ್ಪ, ನನಗಿಂತ ವಯಸ್ಸಾಗದೆ ನನ್ನೇ ಅಕ್ಕ ಅಂತಾಳಲ್ಲ. ನಾನಿನ್ನು ನೋಡಿದರೆ ಈಗ 40 ತುಂಬಿಸಕ್ಕೆ ಬಂದಿದ್ದೀನಿ, ನನ್ನೇ ಅಕ್ಕ ಅಂತಾಳಲ್ಲ. ಏನೋ ನಮ್ಮನೇಲೆಲ್ಲ ಜಲ್ದಿ ಮದುವೆ ಮಾಡಿಬಿಟ್ರು, ಮಕ್ಕಳು ಆದ್ವಪ್ಪ ಬೇಗ ಎಲ್ಲ ದೊಡ್ಡವಾಗವೆ, ಹಂಗಂತ ಅಂದ್ಬಿಟ್ಟು ಅಕ್ಕ ಅನ್ಬಿಡೋದೆ. ಏಕ್ ತುಂಬು ಅಕ್ಕ, ಇಲ್ಲಿ ಬನ್ನಿ, ಇಲ್ಲಿ ಬಸಿ, ನಿಮ್ತ ಮಾತಾಡಬೇಕು. ನಂತ ಮಾತಾಡ್ಬೇಕೆ? ನಿಮ್ತಕ್ಕೆ ಮಾತಾಡ್ಬೇಕಂತ ಹೊಸಿ ಬಾರ ಕೈಲಿ. ಇವ್ಯಾವ ಇವ ಹೊಸ ಮುತ್ತಿಗಳು? ನಮ್ಮೂರವಲ್ಲ ನಂಗೆ ಕಾಣ್ತತೆ. ಇದ್ಯಾಕೆ ನಾನು ಕರಿತಾವಪ್ಪ? ಅಯ್ಯೋ ಪುಣ್ಯಾತ್ಮ, ಇವನ್ ನೋಡೋ ದಡಿಯ ಹೆಂಗವನೇ. ಹೋಗತ್ತಾಗಿ ಆ ಬಟ್ಟೆ ನೋಡೋ, ಬಟ್ಟೆಯ ಆ ಕರೆ ಬಟ್ಟೆ ಹಾಕೊಂಡು ಈ ದಡುತಿ ದೇಹಕ್ಕೆ ಆ ಬೀಳೋ ದೇವ್ರೆ.
ಅಯ್ಯಪ್ಪ ಯಾರು ಕಾಣಿ ಇಲ್ಲಿ ಯಾಕೆ ಬಂದವನು ಉತ್ಸವ ಮೂರ್ತಿ ಕರ್ಕೊಂಡ್ ಬಂದಂಗೆ ಇವರಿಬ್ರು ಅವನ್ನ ಕರ್ಕೊಂಡ್ ಬಂದವರಪ್ಪ ಅದೇ ಒಂದು ಕೇಳಿ ನೋಡನೆ ಏನಕ್ಕ ಕರ್ದಲ್ಲ ಏನು ಇವ್ರಿಗೆ ಹೊಸಬ್ರೆ ಯಾರ್ದಾರ ಮನೆ ತೋರ್ಬೇಕಾಗಿತ್ತೆ ಯಾವ ಮನೆ ಕಡೆಯವ್ರು ನೀವು ಯಾರ ಮನೆ ಕಡೆಯವರು ಅಂದ್ರೆ ಅದೇ ಈ ಅಣ್ಣೆಯಣ್ಣ ಚೇರ್ಮನಿ ಅಣ್ಣೆಯಣ್ಣ ಅವ್ರ ಮನೆಗೆ ಬಂದಿದ್ದೋ ಕಣವ ನಾವು ಓ ಚೇರ್ಮನಿ ಅಣ್ಣ ಮನೆಗೆ ಬಂದಾರೆ ನೀವು ಯಾವ ಕಡೆಯವ್ರಕ್ಕ ನೀವು ಚೇರ್ಮನಿ ಅಣ್ಣ ಕಡೆಯವ್ರ ಇಲ್ಲ ತೋಪಕ್ಕ ಮನೆ ಕಡೆಯವ್ರ ತೋಪಕ್ಕ ಮನೆ ಕಡೆಯವರು ಅಲ್ಲ ನಂಗೆ ಕಾಣ್ತದೆ ಏನು ದೂರ ಸಂಬಂಧಿನೇ ಏ ಅಲ್ಲ ಕನಕ ನಾವು ಹಣೆಯಣ್ಣನ ಮಗಳನ್ನ ನೋಡಕ್ಕೆ ಬಂದಿದ್ದು ನನ್ನ ಮಗನಿಗೆ ತಂದ್ಕೊಳ್ಳೋಣ ಅಂತ ನೋಡಿ ಇಲ್ಲಿ ನಿಂತವನಲ್ಲ ಇವನೇ ನನ್ನ ಮಗ ಇವನಿಗೆ ತಂದ್ಕೊಳ್ಳೋಕ್ಕೆ ಅಂತ ಅವ್ರ ಮಗಳು ನೋಡಕ್ಕೆ ಬಂದಿದ್ದು ಮಗಳು ನೋಡಕ್ ಬಂದಿದ್ರೆ ಯಾರನ್ನ ಹೇಳೋಣ ಮಸಿ ಏ ಅದೇ ಕಣವ ಅವ್ರ ಎರಡನೇ ಮಗಳು ನಿಂಗಮ್ಮ ಅವಳಲ್ಲ ಅವಳನ್ನ ನೋಡಕ್ ಬಂದಿದ್ದು ಹುಡುಗಿ ಮಾತ್ರ ಭಾಳ ಚೆನ್ನಾಗಿತ್ತು ಬಿಡು ಸೂಪರ್ ಆಯ್ತು ನನಗೆ ಭಾರಿ ಮನ್ಸಿಗೆ ಬತ್ತು ನಮ್ಮನೆಯವ್ರಿಗೂ ಭಾರಿ ಮನ್ಸಿಗೆ ಬತ್ತು ಹುಡುಗಿ ಮಾತ್ರ ಬೊಂಬಾಟಾಗೈತೆ ನೋಡ್ಕೊ ಬಂದ್ವಿ ಈಗ ಓ ಆಲ ನೋಡ್ಕೊಂತ ಬಂದ್ರೆ ಮತ್ತೆ ಇನ್ನೇನಕ್ಕ ನನ್ನ ಯಾಕೆ ಕರೆದಿದ್ದು ಅದೇಯಾ ಓಸಿಯ ಹುಡುಗಿ ಬಗ್ಗೆಯ ತಿಳ್ಕೊಬೇಕಾಗಿತ್ತು ಕಣವ ಯಾರನ್ನ ಕೇಳ್ತೀಯ ಈ ಊರಲ್ಲಿ ನಮ್ಗೆ ಯಾರು ಪರಿಚಯದವ್ರಿಲ್ಲ ಅದಕ್ಕೆಯ ಓಸಿ ಯಾರನ್ನ ಕೇಳಿದ್ರೆ ಹುಡುಗಿ ಹೆಂಗೆ ಯೋನು ಅಂತ ಗೊತ್ತಾಯ್ತಲ್ಲ ನಮ್ಮದು ಒಂಥರ ಭಾಗ ಆಗಿದ್ರೂ ತುಂಬಿದ ಕುಟುಂಬ ಇದ್ದಂಗೆ ಎಲ್ಲರ ತಕ್ಕ ಹೊಂದ್ಕೊಂಡು ಹೋಗ್ಬೇಕು ಅದಕ್ಕೆ ಹುಡುಗಿ ಬಗ್ಗೆ ಈಗಲೇ ವಿಚಾರಿಸ್ಕೊಂಡ್ರೆ ಮುಂದಕ್ಕೆ ಒಳ್ಳೇದೇ ಅಲ್ವೇನವ ಅದಕ್ಕೆ ಕೇಳೋಣ ಅಂತವ ನಿನ್ನ ಕರ್ದೆ ಆಟೆಯ ಹೆಂಗವ ಹುಡುಗಿ ಪರವಾಗಿಲ್ವೇ ಹೊಂದ್ಕೊಂಡು ಹೋಯ್ತಳವ ಹೆಂಗೆ ನೀವೇ ಅಂದರೆ ಒಂದೇ ಊರವರು ನೋಡಿರ್ತೀರ ನಿಮಗೆ ಗೊತ್ತಿರ್ತದೆ ಹುಡುಗಿ ಹೆಂಗೆ ಇವನು ಎಲ್ಲರ ತಲೂ ಬೆರಿತಾಳೋ ಇಲ್ವೋ ಮಾತು ಹೆಂಗೆ ಒರಟೋ ಮೃದುನೋ ಎಲ್ಲವ ನಿಮಗೆ ಗೊತ್ತಿರ್ತದೆ ಒಂದೇ ಊರಲ್ಲಿ ಇರ್ತೀರಲ್ಲ ಮಾತಾಡಿರ್ತೀರಲ್ಲ ನಿಮ್ಗೆ ಗೊತ್ತಿರ್ತದೆ ಅದಕ್ಕೆ ಕೇಳೋಣ ಅಂತ ಕರೆದೆ ಆಟೇಕ ನಾವು ಓ ಈಟ ಗಂಟ ಸಂದಾಕಿತ್ತಿಲ್ಲ ಈಗ ಸಂದಾಗದೆ ನೋಡು ನಾನು ನನಗೆ ಯಾಕೆ ಬೇಕು ಕಂಡರ ಮನೆ ವಿಷಯ ಅಂತ ಸುಮ್ಕಾದ್ರೂ ಯಾಕೋ ದೇವರೇ ಸುಮ್ಕಿರೋಲ್ಲ ಅಯ್ಯೋನಪ್ಪ ಅಲ್ಲ ಸತ್ಯ ಹೇಳಿದ್ರೆ ಇವರು ಒಪ್ಪಕ್ಕಿಲ್ಲ ಹುಡುಗಿಯ ಸತ್ಯ ಹೇಳ್ದ ಹೋದ್ರೆ ಸತ್ಯ ಹೊಟ್ಟೆ ಒಳಗೆ ಇಟ್ಕೊಂಡು ನನಗಿರಕ್ಕೆ ಹಾಕಿಲ್ಲ ಈಗ ಏನು ಮಾಡಣೆ ನಮ್ಮೂರು ಹುಡುಗಿ ಬಗ್ಗೆ ನಾನೇ ಕೆಟ್ಟಾಗಿ ಹೇಳಿದ್ರು ಸರಿ ಹೋಗೋಕ್ಕಿಲ್ಲ ಏನು ಮಾಡಣೆ ಆದ್ರೂ ಇಂಥ ಒಳ್ಳೆಯ ಚಾನ್ಸ ಯಾರು ಬಿಡ್ತಾರೆ ಹೇಳಿ ಅರ್ಧ ಊರಿಗೆ ನಾನೇ ಹಬ್ಬಿಸ್ಕೊಂಬಂದ್ಬಿಟ್ಟಿವ್ನಿ ಇನ್ನು ಇವ್ರು ಊರಲ್ಲಿ ಕೇಳ್ಕೊಂಡಿದ್ರೆ ಹೆಂಗೋ ಊರವರು ಬಿಂದಾಣಿಗಿತ್ತಿಯಾರು ತೋಪಕ್ಕಂಗೆ ಎದ್ರಕೊಂಡು ಇಲ್ಲ ಶಾಂತಂದು ಅಣ್ಣಂದು ಮಕ್ಕ ನೋಡ್ಕೊಂಡು ಹುಡುಗಿ ಒಳ್ಳೊಳ್ಳೆ ಯಾಕಂತ ಬಿಡಿ ಅಂತ ಟ್ಯಾಪ್ಯಾಗಿ ಕಳಿಸ್ಬಿಡೋರು ಇವ್ರ ಗ್ರಾಚಾರ ಕೆಟ್ಟಿತ್ತು ಇಲ್ಲ ನಿಂಗಮ್ಮನ ಗ್ರಾಚಾರ ಕೆಟ್ಟಿತ್ತು ಇಲ್ಲ ತೋಪಕ್ಕನ ಗ್ರಾಚಾರ ಕೆಟ್ಟಿತ್ತು ನಾ ಕಾಣಿ ನನ್ನ ತಕ್ಕೆ ಬಂದು ಸಿಕ್ಕಾಕಬಿಟ್ಟವ್ರೆ ನಾನು ಬಿಟ್ಟೆನಾ ಹುಡುಗನ ಅಪ್ಪನ್ನ ಎಲ್ಲ ನೋಡಿದ್ರೆ ಮನೆ ಕಡೆ ಜೋರಾಗಿರಂಗೆ ಅವ್ರೆ ಓ ಇವ್ರು ತನ್ಕೊಬಿಟ್ರೆ ತೋಪಕ್ಕ ನಡಿಯೋಕೆ ಹಾಕಿಲ್ಲ ಹೆಂಗಾರ ಮಾಡಿ ನಾನೇನು ಇಲ್ಲದೆ ಇರೋದು ಹೇಳ್ತಾ ಇಲ್ವಲ್ಲ ಇರತ್ತೆ ತಾನೇ ಹೇಳ್ತೀನಿ ಅದ್ರಾಗ ಏನೈತೆ ನಾಳೆ ದಿನ ಈ ಊರಿಗೆ ಅಳಿಯಾಗಿ ಬಂದಮೇಲೆ ವಿಷಯ ಗೊತ್ತಾಗಿ ಸಿಕ್ಕಿದ್ಮೇಲೆ ಇವ್ನು ನನ್ನ ಮಕ್ಕಳು ತುಪ್ಪಕ್ಕಂತ ಹೋಗ್ಯಾಕಿಲ್ವೇ ಅದು ಯಾಕೆ ಬೇಕು ನನಗೆ ಇದ್ದಿದ್ದಂಗೆ ಹೇಳೋದಪ್ಪ ಆಗದು ಬಿಡೋದು ಅವನಣೆ ಬರ ಅವಳೇ ಆಯ್ತೀನಿ ಅಂದ್ರೆ ಆಗಲಿ ಆಗಕ್ಕೆ ಯಾವನೂ ಆಗಕ್ಕಿಲ್ಲ ಬಿಡು ಗಂಡಸಾದನೆ ಯಾವನಾಯ್ತಾನೆ ಯಾವನೂ ಆಗಕ್ಕಿಲ್ಲ ಆದ್ರೂ ಅವ್ವ ನನ್ನ ಮನಸ್ಸು ಸತ್ಯ ಹೇಳ್ದೋದ್ರೆ ತೊಡೆಯೋಕ್ಕಿಲ್ಲ ಕಣಪ್ಪ ಸತ್ಯ ಹರಿಶ್ಚಂದ್ರಂಗೆ ನಂದೇ ಕೊನೆ ಪೀಸು ಉಳ್ಕೊಂಡಿರೋದು ಏ ಇವತ್ತು ನೋಡು ಹುಡುಗಿ ಹೆಂಗೆ ಹೇಳಕ್ಕ ಅಂತಂದ್ರೆ ಏನೋ ಯೋಚನೆ ಮಾಡ್ಕೊಂಡು ನಿಂತವಳಲ್ಲ ಏಳ ಬೇಡವ ಅಂತವ ಅಕ್ಕ ಅಕ್ಕ ಏನು ಅಂತ ಹೇಳಕ್ಕ ಇದ್ಯಾಕೆ ಹಿಂಗೆ ಯೋಚನೆ ಮಾಡ್ಕೊಂಡು ನಿಂತಿದೀಯ ಅದು ಏನಪ್ಪ ಅಂದರೆ ನಿಮ್ಮ ತವ ಹೆಂಗೆ ಹೇಳೋಣ ಅಂತ ಯೋಚನೆ ಮಾಡ್ತಿದ್ದೆ ಆಟೆಯ ನಿಮ್ಮೆಲ್ಲ ನೋಡಿದ್ರೆ ಮನೆ ಕಡೆ ಜೋರಾಗಿರ ಅಂತ ಕಾಣ್ತೀರಾ ಹ್ಞೂ ಕನಕ ದೇವ್ರ ಮಾತ್ರ ಅದಕ್ಕೇನು ತೊಂದರೆ ಮಾಡಿಲ್ಲ ಮನೆ ಕಡೆ ಮಾತ್ರ ಭಾರಿ ಸಂದಾಕಿದ್ದೀವಿ ಆಮೇಲೆ ನನ್ನ ಮಗನಿಗೂ ಗೌರ್ಮೆಂಟ್ ಕೆಲಸ ಐತೆ ಕಣಕ ಗೌರ್ಮೆಂಟ್ ಕೆಲಸ ಮಾಡ್ತಾನೆ ಹಂಗಾಗಿ ಏನು ತೊಂದರೆ ಇಲ್ಲ ಕಣಕ ನೆಮ್ಮದಿಯಾಗಿದ್ದೀವಿ ಇವ್ರೇನಪ್ಪ ಇವರು ನಾವೇನೋ ಕೇಳಕ್ಕೆ ಕರೆದ್ರೆ ಇವರೇನೋ ವಿಚಾರಿಸ್ಕೊತಾವ್ರೆ ಆಮೇಲೆ ನಾವು ಇವ್ರನ್ನ ವಿಚಾರಿಸ್ಕೊಳಕ್ಕೆ ಕರೆದ್ವ ಇಲ್ಲ ಇವರೇ ಬಂದು ನಮ್ಮನ್ನು ವಿಚಾರಿಸ್ಕೊತಾವ್ರ ಅಂತ ಹುಡುಗಿ ಒಳ್ಳೆಯ ಅಕ್ಕ ಯಾಕಕ್ಕ ಅಂತ ರಾಗ ಹೇಳಿತಾ ಇದ್ದೀರ ಅದು ಏನಾಯ್ತು ಇದ್ದಿದ್ದಂಗೆ ಹೇಳಕ್ಕ ಏನಾರ ಆಗಲಿ ಏನೈತೆ ಅದ ಇದ್ದಿದ್ದಂಗೆ ಹೇಳಿ ಅಕ್ಕ ಅಲ್ಲ ನೀವು ಈಟ್ ಕೇಳಿದ್ಮೇಲೆ ನಾನು ಏನು ಮಾಡೋಕ್ಕಾಗಿಲ್ಲ ಅದು ಹುಡುಗಿ ಅಂದರೆ ಹೊಸಿಯ ಗಂಡು ಇದ್ದಂಗೆ ಕನಕ ಚೊಂಗುಲು ಏನು ಅಂದರೆ ಇದಕ್ಕೂ ಮುಂಚೆ ಒಂದು ಹುಡುಗನ್ನ ಲವ್ ಮಾಡಿ ಅದೇನೇನೋ ಅವಂತರ ಆಗಿತ್ತು ಅದೆಲ್ಲ ಆದ್ಮೇಲೆ ಈಗ ನಿಮಗೆ ಬಂದಿರೋದು ನೋಡೋಕ್ಕೆ ಅದಕ್ಕೆ ಆಶ್ಚರ್ಯ ಆಯ್ತಪ್ಪ ನನಗೆ ಇದೇನು ಯೂಟ್ಯೂಬರ್ನೇ ಬಂದವರೆಲ್ಲ ಗುಟ್ಟಾಗಿ ಏನಾರ ಬರ್ತಾರೆ ಅಂದರೆ ನಮ್ಮೂರಲ್ಲಿ ಸುದ್ದಿ ಆಗೋಯ್ತವೆ ಗೊತ್ತಾಗ್ದಂಗೆ ಇರ್ತಾವೆ ನಮ್ಮೂರಲ್ಲಿ ಯಾರ ಹೆಣ್ಣು ನೋಡೋಕೆ ಬರ್ತಾರೆ ಅಂದರೆ ಈಟ್ ಗುಟ್ಟಾಗಿ ಬಂದವರಲ್ಲ ಅಂತ ಅನ್ಕಂಡೆ ಅಯ್ಯೋನಪ್ಪ ನೋಡಿ ಅದೇ ಆಗ ಒಂದು ಟೈಮ್ನಾಗ ಹಂಗೆ ಆಯ್ತು ಏನೋ ಆಗಿದ್ದಾಗೋಯ್ತು ಇರಲಿ ಬಿಡು ನಾವು ಮಾಡ್ಕೋತೀವಿ ಅಂತ ಅಂದರೆ ಮಾಡ್ಕೊಳ್ಳಿ ನಾನು ಇದ್ದಿದ್ದಂಗೆ ಹೇಳಿದ್ದೀನಪ್ಪ ನನ್ನ ಮೇಲೆ ಮಾತ್ರ ತಪ್ಪು ತಿಳ್ಕೊಬೇಡಿ
ಇದೇನಕ್ಕ ದಿಟ್ವೆ? ಅಯ್ಯೋ ನೀನೇನಕ್ಕ ಹಿಂಗಂದೆ? ಅಯ್ಯಪ್ಪ ಎದೆ ಮೇಲೆ ಕಲ್ಲ ತಕ್ಕಂಗ ಹೋಯ್ತಲ್ಲಕ್ಕ ಈ ಹುಡುಗಿನೇ. ಇಲ್ಲಕ್ಕಂತ ಬಿಡಕ್ಕ, ಅದೇ ಅಣ್ಣ ಹೆಣ್ಣನ ಮಗಳು ನಿಂಗಮ್ಮ ಅಂತ ನಾವು ನೋಡ್ಕೊ ಬಂದಿದ್ದು. ಆ ಹುಡುಗಿ ಯೋಸ್ ಚೆನ್ನಾಗದೆ, ಮಹಾಲಕ್ಷ್ಮಿ ಇದ್ದಂಗದೆ. ಆ ಹುಡುಗಿ ಹಿಂಗೆಲ್ಲ ಮಾಡ್ಕೊಂಡಿರಕ್ಕಲ್ಲಕ್ಕಂತ ಬಿಡಕ್ಕ. ಆ ಹುಡುಗಿನೇ ಯಾಕನಕ್ಕ ನಮ್ಮ ಊರು ಹೆಣ್ಮಕ್ಳು ನಮಗೆ ಗೊತ್ತಾಗಕ್ಕಿಲ್ವೇ? ಆ ಹುಡುಗಿನೇ ಆಗಂಗೆ ಆಡೋದು. ಈಗ ಹೊಸಿ ಪರವಾಗಿಲ್ಲ, ಏನು ಆಗಕ್ಕಿಲ್ಲ, ಮಾಡ್ಕೋಬೋದು. ನೋಡಿ ನಿಮ್ಗೆ ಹೆಂಗೆ ಅನ್ನಿಸ್ತದ ಹಂಗೆ. ನಾನಂತೂ ಇದ್ದಿದ್ದಂಗೆ ಹೊಳಿದ್ದೀನಪ್ಪ, ಇನ್ನು ಮಿಕ್ಕಿದ್ದು ನೀವೇ ಬಿಟ್ಟಿದ್ದು. ಈಟೆಲ್ಲ ಕೇಳಿದ್ಮೇಲೆ ಏನು ಮಾಡ್ಕೊಳ್ಳೋದು? ಅಯ್ಯಪ್ಪ ಬೇಡವ, ಈ ಹುಡುಗಿ ಇಲ್ಲ ಅಂದರೆ ಇನ್ನೊಂದು ಹುಡುಗಿ ನಡೆಯೋವಾಗನ. ಅಲ್ಲ ಕಣಮ್ಮ, ಮತ್ತೆ ತೋರಿಸ್ತಾರವೆ ಭಾರಿ ಒಳ್ಳೆ ಮಂತನ ಕುಟುಂಬಸ್ಥರು. ಆಮೇಲೆ ಆ ಹುಡುಗಿ ಅಕ್ಕ ಅಪ್ಪ ಅವ್ವ ಎಲ್ಲ ಭಾರಿ ಒಳ್ಳೆರಂಗೆ ಕಂಡ್ರು ಕಣಮ್ಮ. ಅವ್ರು ನೋಡಿದ್ರೆ ಏನು ಮೋಸ ಮಾಡೋರಲ್ಲ ಅನ್ನಿಸ್ತವ. ನನಗೆ ಭಾರಿ ಮನ್ಸಿಗೆ ಬಂದರು ಅವರೆಲ್ಲ ಮಾತಾಡಿದ ನೋಡಿ. ನನಗೆ ಇನ್ನೂ ಅರ್ಥ ಹುಡುಗಿಗೆ ಸಾನೇ ಇಷ್ಟ ಆಗೋಯ್ತು. ಮಂತನಕ್ಕೇನಾಗಿಲ್ಲ, ಮಂತನ ಒಳ್ಳೇದಯ್ಯ. ನೀವು ಕೇಳೋದೆಲ್ಲ ದಿಟ್ವಯ್ಯ. ಇವಳೊಬ್ಳು ಆಟ ಬಿಗಿಯಾಗಿ ಇಟ್ಟಿದ್ರು ಗೊತ್ತಿಲ್ದಂಗೆ ಕದ್ದು ಮುಚ್ಚಿ ಇಂಥದನ್ನು ಮಾಡ್ಕೊಂಡ್ಲು ಆಟೆಯ. ಇನ್ನು ಮನೆಯಲ್ಲಿ ಎಲ್ಲ ಒಳ್ಳೆಯ ಯಾಕಂತ ಬಿಡಿ. ಆ ದೊಡ್ಡ ಹುಡುಗಿ ಶಾಂತ, ಆಮೇಲೆ ಇನ್ನೊಂದು ಐತಿ ಇವಳಿಂದೆ, ಅವಳ ಹೆಸರು ಗೌರಿ ಅಂತವ, ಪುಟಿ ಪುಟಿ ಅಂತಾರೆ, ಗೌರಮ್ಮ ಅಂತ ಹೆಸರು. ಆ ಹುಡುಗಿ ಅಂತವೇ ಅವ್ರ ಮನೇಲಿ ಎಲ್ಲರಿಗಿಂತ ಒಂದು ಕೈ ಮುಂದೆ ಬಿಡಿ, ಭಾರಿ ಒಳ್ಳೆ ಹುಡುಗಿ. ಆ ಹುಡುಗಿ ನೋಡಿ, ಅಂತ ಹುಡುಗಿ ಸಿಕ್ಕಿದ್ರೆ ನಿಮಗೆ ಚಿನ್ನ ಸಿಕ್ತಂಗೆ ಮಾತ್ರವ. ಚಿನ್ನ ತಗೊಂಡೋಗಿ ಮನೇಲಿ ಇಟ್ಕೊಂಡಂಗೆ ಆಟ ಒಳ್ಳೆ ಹುಡುಗಿ ಅದು. ಅದೇನೋ ಹೇಳ್ತಾರಲ್ಲ, ತೋಪಕ್ಕೆ ಹೊಟ್ಟೆಲಿ ಇದೊಂದು ಹೆಂಗೆ ಹುಡ್ತೋ ಗೊತ್ತಿಲ್ಲ, ಇದೊಂದು ಹುಟ್ಟಿ ಹಿಂಗೆಲ್ಲ ಮಾಡ್ಕೊಂಡು ಗೊತ್ತಿಲ್ದಾನೆ. ಈಗ ಅತ್ತಾಗ ಇನ್ನೇನು ಮಾಡ್ತಾರೆ, ಯಾರೋ ಕಟ್ಟಿ ಸಾಕ್ಸಿದ್ರೆ ಸಾಕು ಅನ್ನಂಗೆ ಅತ್ಲಾಗಿ ಸುಮ್ಮನೆ ಆಗ್ಯಾರೆ. ಇನ್ನೇನು ಮಾಡೋಕ್ಕಾಗ್ತದೆ ಹೇಳಿ? ಬೇಡ ಬೇಡ, ಅಕ್ಕನ ಹೆಂಗೆ ಅವಳೆ ಅಂದರೆ ತಂಗಿ ಹೆಂಗಿರ್ತಾಳೋ ಏನು, ಈ ಮನೆ ಸಂಬಂಧವೇ ಬೇಡ ನಮಗೆ. ಇಲ್ಲ ಕಣ, ಆ ಹುಡುಗಿ ಮಾತ್ರ ಹಿಂಗಲ್ಲ. ಆ ಹುಡುಗಿ ಭಾರಿ ಒಳ್ಳೇದು. ಆಮೇಲೆ ಮನೆ ಕೆಲಸ ಹೆಂಗೆ ಮಾಡ್ತದೆ ಅಂತೀರ, ಪಟ 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 ಅಂತ ಒಂದು ಗಳಿಗೆ ಇಡೀ ಮನೆ ಕೆಲಸ ಎಲ್ಲ ಮಾಡೋದಿರ್ಬೋದು, ದೊಡ್ಡರಿ ಬೆಲೆ ಕೊಡೋದಿರ್ಬೋದು. ಭಾರಿ ಅಂದರೆ ಭಾರಿ ಒಳ್ಳೆ ಹುಡುಗಿ ಕಾರಣ ಅದು. ಅಂಥ ಹುಡುಗಿ ಸಿಗ್ಬೇಕಾ ನಿಮಗೆ? ಆ ಹುಡುಗಿ ಆದರೆ ಬೇಕಾದ್ರೆ ನೋಡಿ, ನಿಮ್ಮ ಅಂತನಕ್ಕೆ ನಿಮ್ಮ ಹುಡುಗಂಗೆ ಆಯ್ತದೇನೋ. ಇವಳು ಹಣ ಅನುಮಾನವೇ ಕಾರಣ. ಇವಳು ಏನು ಜನ ಜಾತ್ರೆ ಇಲ್ಲಿ ಊರಾಗೆ ಒಂದಕ್ಕಲ್ಲ, ನಿಮ್ಮ ಮನೆಗೆ ಬಂದು ಒಂದಾಳೆ. ಏನಪ್ಪ ನೋಡಿ ನಿಮ್ಗೆ ಹೆಂಗೆ ಅನ್ನಿಸ್ತಂಗೆ ಮಾಡ್ಕೊಳ್ಳಿ. ಸರಿ ಕನಕ, ಬೇಡ ಬಿಡಕ್ಕ. ಈಗ ಇಲ್ಲಿ ಯಾರು ಬೇಡ, ನೋಡೋಣ. ಈಗ ನೀವು ಹೇಳಿದ್ದೆ ನಂಗೆ ತಡ್ಕೊಳಕ್ಕಾಯ್ತಾ ಇಲ್ಲ. ಇನ್ನು ಹುಡುಗಿ ತಂಗಿ ಪಂಗಿ ಎಲ್ಲ ಯಾರು ಬೇಡ, ನೋಡೋಣ ಏನಾಯ್ತದೆ ಅಂತ ಅಂದ್ಬಿಟ್ಟು ನಾವು ಇನ್ನು ಊರಿಗೆ ಹೊಡ್ತೀವಿ ಕನಕ. ಬರೋಣೆ? ಸರಿ ಆಯಿತು, ಹೋಗ್ಬಿಟ್ಟು ಬನ್ನಿ. ನಾನೇನು ಸುಳ್ಳು ಪಳ್ಳು ಹೇಳಿಲ್ಲ, ಇರೋದನ್ನೇ ಹೇಳಿನಿ. ನೋಡಿ ನಿಮ್ಮ ಅಂತನಕ್ಕೆ ಇಡ್ಕೆ ಆಯ್ತದೆ ಅಂದ್ರೆ ಬೇಕಾದ್ರೆ ಚಿಕ್ಕ ಹುಡುಗಿ ಮಾಡ್ಕೊಳ್ಳಿ, ಅದೇನು ತೊಂದರೆ ಇಲ್ಲ. ಭಾಳ ಒಳ್ಳೆ ಹುಡುಗಿ ಮಾತ್ರ, ನೋಡೋಕ್ಕೂ ಅಷ್ಟೇ. ನಿಮ್ಮ ಹುಡುಗಂಗೆ ಒಳ್ಳೆ ಜೋಡಿ ಆಯ್ತದೆ. ನೋಡ್ರಪ್ಪ, ನಮ್ದೇನಿಲ್ಲ, ಹೇಳೋದು ಹೇಳಿದೀನಿ. ಸರಿ ಕನಕ, ನಾವು ಮೊದಲಿನಿಂದ ಓದ್ತೀವಿ. ಯಾಕೋ ನೀವು ಹೇಳಿದ ಕೇಳ ತಲೆಗಿರಂದಂಗೆ ಆಯಿತು. ಯಾರು ನಂಬೋದು ಯಾರನ್ನು ಬಿಡೋದು? ಹುಡುಗಿ ಮಾತ್ರ ನೋಡೋಕೆ ಆಳು ಚೆನ್ನಾಗಿದ್ದಾರ, ನಾವು ಏನೇನೋ ಅನ್ಕೊಂಡಿದ್ದೋ. ಸರಿ, ಆಮೇಲೆ ನಾವು ನೋಡ್ಕೋತೀವಿ ಬಿಡಿಯಾಕೆ. ಹುಡುಗನ್ ನೋಡು, ಅದೇನೋ ಹೇಳ್ತಾನಲ್ಲ, ಪಿರುತಿ ಮಾಡ್ದನಿಗಿಂತ ಸಂತಾಕವನೆ. ಆ ತಿರುಪೆ ನನ್ನ ಮಗನಿಗೆ ಒಂದು ಬೂಟು ಸೋಟು ನೋಡಿ ಬಿದ್ದೋಗಿದ್ಲು. ಇನ್ನು ಇವನು ಈಡ್ ಸಂದಾಕವನೇ. ಇವಂದು ಬಟ್ಟೆ ನೋಡಿದ್ರೆ ಆಟೆಯ ಬಿದ್ದೆ ಹೋಗಿರ್ತಾಳೆ ಬಿಡವಳು. ಅದೇನೋ ಹೇಳ್ತಾರಲ್ಲ, ಇಂಥವ್ರಿಗೆ ಅಂತೆ ಒಳ್ಳೆ ಯೋಗ ಸಿಗೋದು. ನೋಡು, ಈಗ ನಾನು ಸಿಗ್ದವಾಗಿದ್ರೆ ಒಳ್ಳೆ ಯೋಗವೇ ಸಿಕ್ಕಿಬಿಡೋದು ಅವಳ ಕಡೆಗೆ. ಒಳ ಜೋಳಿದೀನಿ, ಇನ್ನು ಮಿಕ್ಕಿದ್ದು ಈ ಮುಂಡವಕ್ಕೆ ಬಿಟ್ಟದ್ದು ನನಗೇನು. ಸರಿ ಕನಕ, ನಾನಿನ್ನ ಬರ್ತೀನಿ. ಸರಿ ಆಯ್ತು, ನಾವು ಹೊರಡ್ತೀವಿ. ಹೋಗಿ ಬನ್ನಿ, ನಿಮ್ಮಿಂದ ಉಪಕಾರ ಆಯ್ತು ಕನಕ. ಇರಲಿ ಅಕ್ಕ, ಒಳ್ಳೇದಾದ್ರೆ ಸಾಕಾಟೆ, ಇರೋದಿದ್ದಂಗೆ ಹೇಳೋಕ್ಕೇನಂತೆ. ಸರಿ ಬಿಡಿ ಆಯ್ತು. ಯಪ್ಪ, ಒಂದು ಸತ್ಯ ಹೇಳಿ ಹೆಂಗೋ ಒಳ್ಳೆ ಸಂಬಂಧ ತಪ್ಪಿಸ್ಬಿಟ್ಟೆ. ಇದುವರೆಗೂ ಸುಳ್ಳು ಹೇಳಿ ತಪ್ಪಿಸ್ತಾ ಇದ್ದೆ, ಇದೇ ಮೊದಲನೇ ಕಿತ್ತ ಅನಿಸ್ತದೆ ಸತ್ಯ ಹೇಳಿ ತಪ್ಪಿಸಿರೋದು. ಇಂಥವೆಲ್ಲ ಮಾಡಲಿಲ್ಲ ಅಂದರೆ ನನ್ನ ಮನಸ್ಸಿಗೆ ಸಮಾಧಾನನೇ ಇರೋಕ್ಕಿಲ್ಲ ಕಣವ. ಈ ಊರು ಹಿಂಗೆ ಪ್ರಶಾಂತವಾಗಿದ್ಬಿಟ್ರೆ ಹೆಂಗೆ? ಆವಾಗವಾಗ ಹೊಸಿ ಎಂಥದಾರ ಹೊಸಿ ಆಯ್ತಾ ಇರಬೇಕು, ಆಗಲೇ ಹೊಸಿ ಅಂತ ಮನಸ್ಸಿಗೆ ಸಂತೋಷ ಆಗೋದು. ಏನ್ರಿ ಇವಳು ಹಿಂಗಂದ್ಬಿಟ್ಲು? ಅಯ್ಯಪ್ಪ, ತಲೆ ಮೇಲೆ ಹಂಗೆ ಸೂರ್ಯ ಬಿದ್ದಂಗೆ ಆಗೋಯ್ತು ನನಗಂತೀವಿ. ಈಗ ಏನು ಮಾಡೋಣ ಅಂತಲೇ ತಿಳಿತಿಲ್ಲ. ನನಗೂ ಹಂಗೆ ಆಯ್ತಪ್ಪ. ನೋಡೋಣ. ನನಗೆ ಅನ್ನಿಸ್ತದೆ ಈ ಅಮ್ಮಂಗೆ ಅವ್ರ ಮನೆ ಕಂಡ್ರೆ ಆಗೋಕ್ಕಿಲ್ಲ ಅಂತ, ಅದಕ್ಕೆ ಏನಾರ ಬಾಯಿಗೆ ಬಂದಂಗೆ ಹೇಳ್ಬಿಟ್ಲಾ ಅಂತ. ಒಂದಪ್ಪ ಬೇರೆ ಹೆಂಗೋಸ್ರನ್ನ ವಿಚಾರಿಸಿ ನೋಡೋಣ. ಮುಂದೆ ಯಾರಾದರೂ ಇರ್ತಾರಲ್ಲ, ಒಂದೆರಡು ಕಡೆ ವಿಚಾರಿಸ್ಬೇಕು. ಒಂದೇ ಕಡೆ ವಿಚಾರಿಸ್ಬಿಟ್ಟು ನಾವು ತೀರ್ಮಾನ ತಗೊಳಕ್ಕೆ ಹೋಗ್ಬಾರ್ದು. ಒಂದು ಹೆಣ್ಣಿನ ಜೀವನದ ಪ್ರಶ್ನೆ ಒಂದು 2-3 ಕಡೆ ವಿಚಾರಿಸ್ಬೇಕು. ಆಗಲೇ ನಮಗೆ ಸತ್ಯ ಸುಳ್ಳು ಏನು ಎತ್ತ ಅಂತ ಗೊತ್ತಾಗೋದು. ಏನು ಬೇಡ, ಮನೆಗೆ ಹೋಗೋಣ ಬನ್ನಿ. ಎಲ್ಲಿ ಕೇಳಿದ್ರು ಅದೇ. ಬಾರಪ್ಪ ಹೋಗೋಣ. ನೀನೇನ್ಲ ಮಗ ನೀನು ಸಂದು ಮನೆಗೆ ಹೋಗೋಣ ಅನ್ಕಂದ. ಸುಮ್ಕುತ್ಕ. ಇಲ್ಲಿ ಮುಂದಕ್ಕೆ ಹೋದ್ರೆ ಹೆಂಗೆ ಊರ ಹೆಂಗಸರುಗಳು ಯಾರು ಒಬ್ರು ಸಿಗ್ತಾರ. ಕೇಳಿದ್ರೆ ಅವರು ಇದು ದಿಟ್ಟುವ ಸುಳ್ಳು ಅಂತ ಹೇಳ್ತಾರೆ. ಒಂದಿಬ್ರು 3 ಜನ ಒಂದೇ ಥರ ಕೇಳಿದರೆ ಅದು ನಿಜ ಅಂತವ. ಒಬ್ರೊಂದು ಅಂತ ಹೇಳಕ್ಕೆ ಹಾಕಿಲ್ವಾ? ನೋಡೋಣ, ಹಂಗೆ ಒಂದೇ ದಪ್ಪಕ್ಕೆ ಅಳಿಬಾರ್ದು.
ಅಯ್ಯೋ ಅಮ್ಮನ ನೋಡಿದ್ರೆ ನನಗೇನು ಭಾರಿ ಒಳ್ಳೋಳು ಅಂತ ಅನ್ನಿಸ್ಲಿಲ್ಲವ. ಬರೀ ಊರು ಮನೆ ಕೇರಿ ವಿಷಯ ತಿಳ್ಕೊ ಓಡಾಡೋಳು ಅಂತ ಅನ್ನಿಸ್ತದೆ. ನೋಡೋಣ, ಮುಂದಕ್ಕೆ ನಾವೇ ಕೇಳಿ ನೋಡೋಣ ಬನ್ನಿ. ಹ್ಞೂ, ನೀನು ಹೇಳೋದುವೆ ದಿಟ್ವೆ ನೋಡಿ. ಮುಂದಕ್ಕೆ ನೋಡಿ ಯಾರನ್ನಾರ ಕೇಳಿದ್ರಾಯ್ತು. ನೀವು ಅಮ್ಮನ ಮಾತನ್ನ ಹಚ್ಕೊಂಡು ಕೂತ್ಕೊಳ್ಳೋದು ಹಂಗೆ ಎಂತೆಂಥದ್ದು ಕಿತ್ತೋಗಿರಮ್ಮ ಅಂತಂದವೆಲ್ಲವ. ಅವನು ಬೋರೆಗಳ ತೋರ್ಸೋಕ್ಕಿಲ್ಲ, ಅವನಿಗೂ ಗೊತ್ತಿರೋದು ಕಾಣೆ. ಇಲ್ಲ ನೋಡೋಣ, ಮುಂದಕ್ಕೆ ಏನಾರು ಕೇಳಿದ್ರು ಗೊತ್ತಾಯ್ತತೆ. ಆದರೂ ನೋಡು, ಮಂತನ ಏನು ಕೆಟ್ಟು ಅನ್ನಲಿಲ್ಲ, ಇಲ್ಲ ಅಕ್ಕ ತಂಗಿರನ್ನ ಕೆಟ್ಟವರು ಅನ್ನಲಿಲ್ಲ, ಇಲ್ಲ ಅವ್ರ ಮನೆ ಚೆಂದ ಇರೋದೇ ಹಂಗೆ ಅನ್ನಲಿಲ್ಲ. ಬರೀ ಅದೊಂದು ಹುಡುಗಿ ಮೇಲೆ ಹೇಳೋದು. ನೋಡೋಣ ನೋಡಿ, ಮುಂದಕ್ಕೆ ವಿಚಾರಿಸಿ ನೋಡಿದ್ರು ಗೊತ್ತಾಯ್ತತೆ. ನಮಸ್ತೆ ಸ್ನೇಹಿತರೆ, ಈ ಕಥೆಯ ಮುಂದುವರೆದ ಭಾಗವನ್ನು ನಾನು ನಾಳಿನ ಎಪಿಸೋಡಲ್ಲಿ ಹಾಕ್ತೀನಿ. ದಯವಿಟ್ಟು ಇವತ್ತಿನ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಕಮೆಂಟ್ಸ್ ಮಾಡಿ. ದಯವಿಟ್ಟು ಹೆಚ್ಚೆಚ್ಚು ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ ಸ್ನೇಹಿತರೆ. ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ಹಾಗೆ ಹಳ್ಳಿಯ ಸೊಗಡನ್ನು ಕಾಪಾಡಿಕೊಳ್ಳೋ ಇವತ್ತಿನ ನನ್ನ ಒಗಟು ಏನಪ್ಪ ಅಂತಂದರೆ, ಊರುಂಟು ಜನರಿಲ್ಲ, ನದಿಯುಂಟು ನೀರಿಲ್ಲ, ರಸ್ತೆಯುಂಟು ವಾಹನವಿಲ್ಲ, ನಾನು ಯಾರು? ನಿಮಗೆ ಉತ್ತರ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಹಾಗೆ ಹೆಚ್ಚೆಚ್ಚು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಧನ್ಯವಾದಗಳು.